ಐಪಿಎಲ್ನಲ್ಲಿ ಎಂಗೇಜ್ ಆಗಿದ್ದ ಟೀಮ್ ಇಂಡಿಯಾ ಸ್ಟಾರ್ಸ್ ಹಾಗೆ ಫ್ಯಾನ್ಸ್ ಇನ್ಮುಂದೆ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಕಂಬ್ಯಾಕ್ ಮಾಡ್ತಿದ್ದಾರೆ. ನಾಳೆಯಿಂದಲೇ ಅಫ್ಘಾನಿಸ್ತಾನ ವಿರುದ್ಧ ಟೆಸ್ಟ್ ಮ್ಯಾಚ್ ಆರಂಭ ಆಗುತ್ತೆ. ಒಂದೇ ಟೆಸ್ಟ್ ಪಂದ್ಯ ಇರೋದು. ಆನಂತರ ಜೂನ್ 13ರಿಂದ ಏಕದಿನ ಸರಣಿ ಶುರುವಾಗುತ್ತೆ. ರೋಕೋ ಜೋಡಿಯನ್ನ ಮೆನ್ ಇನ್ ಬ್ಲೂ ಜರ್ಸಿಯಲ್ಲಿ ನೋಡಬೇಕು ಅನ್ಕೊಳ್ತಿದ್ದ ಅಭಿಮಾನಿಗಳಿಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಮತ್ತೊಂದು ಕಡೆ ಹಾರ್ದಿಕ್ ಪಾಂಡ್ಯನು ಕೂಡ ಕೈ ಕೊಡುವಂತ ಲಕ್ಷಣ ಇದೆ. ಹಾಗಾದ್ರೆ ಸರಣಿಗೂ ಮೊದಲೇ ಏನಿದು ಶಾಕ್? ರೋಕೋ ಆಡಲ್ವಾ? ರಿಪ್ಲೇಸ್ಮೆಂಟ್ ರಿಸ್ಕ್ ಆಗುತ್ತಾ? ಭಾರತಕ್ಕಿರುವಂಥ ಸವಾಲುಗಳೇನು? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಏಕೈಕ ಟೆಸ್ಟ್ ಪಂದ್ಯದ ಬಳಿಕ 3 ಪಂದ್ಯಗಳ ಏಕದಿನ ಸರಣಿ ಇದೆ. 2027ರ ವಿಶ್ವಕಪ್ ಹಿನ್ನೆಲೆಯಲ್ಲಿ ಈ ಸರಣಿ ಭಾರತಕ್ಕೂ ಕೂಡ ತುಂಬಾನೇ ಮುಖ್ಯವಾಗಿರುವಂಥದ್ದು. ಆದರೆ ಸರಣಿಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಇಂಜುರಿಯ ಭೂತ ಬೆನ್ನು ಬಿದ್ದಿದೆ. ಒಂದ್ ಕಡೆ ವಿರಾಟ್ ಕೊಹ್ಲಿ ಅವರು ಗಾಯದಿಂದಾಗಿ ಇಡೀ ಸರಣಿಯಿಂದ ರೋಲ್ಡ್ ಔಟ್ ಆಗಿದ್ದಾರೆ. ರೋಹಿತ್ ಶರ್ಮಾ ಕೂಡ ಏಕದಿನ ಸರಣಿಗೆ ಲಭ್ಯರಿರೋದಿಲ್ಲ ಎನ್ನುವಂತ ಸುದ್ದಿ ಇದೆ. ಅತ್ತ ಹಾರ್ದಿಕ್ ಪಾಂಡ್ಯ ಕೂಡ ಆಡಲ್ಲ ಎನ್ನುವಂತ ಶಾಕಿಂಗ್ ನ್ಯೂಸ್ ಹೊರಬಿದ್ದಿದೆ. ಕೊಹ್ಲಿ ರೂಲ್ಡ್ ಔಟ್ ಬೆನ್ನಲ್ಲೇ ರೋಹಿತ್ ಮತ್ತು ಪಾಂಡ್ಯನು ಡೌಟ್. ಗುಜರಾತ್ ಟೈಟನ್ಸ್ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ಬೆಂಗಳೂರು ಪರ ಚೇಸಿಂಗ್ ಮಾಡ್ತಾ ಇದ್ದಂತ ಕಿಂಗ್ ವಿರಾಟ್ ಕೊಹ್ಲಿ ಹಾರ್ಮ್ ಸ್ಟ್ರಿಂಗ್ ಅಂದ್ರೆ ಮಂಡಿರಜ್ಜು ಸ್ನಾಯುಗಳ ಸೆಳೆತಕ್ಕೆ ಒಳಗಾಗಿದ್ರು. ಹೀಗಿದ್ರು ಕೂಡ ಬ್ಯಾಟಿಂಗ್ ಅನ್ನ ಕಂಟಿನ್ಯೂ ಮಾಡಿದ್ರು. ಆದ್ರೆ ಈಗ ಮಂಡಿರಜ್ಜು ಸ್ನಾಯುಗಳಲ್ಲಿ ಗಾಯವಾಗಿರೋದು ಗೊತ್ತಾಗಿದೆ. ಸೊ 2 ವಾರಗಳ ರೆಸ್ಟ್ ಹೇಳಿರೋದ್ರಿಂದ ಇಡೀ ಸರಣಿಯನ್ನೇ ಮಿಸ್ ಮಾಡಿಕೊಳ್ತಾರೆ. ಮತ್ತೊಂದು ಕಡೆ ರೋಹಿತ್ ಶರ್ಮಾ ಕೂಡ ಐಪಿಎಲ್ನಲ್ಲಿ ಇಂಜುರಿಯಿಂದಾಗಿ ಸಾಕಷ್ಟು ಪಂದ್ಯಗಳನ್ನ ಮಿಸ್ ಮಾಡ್ಕೊಂಡಿದ್ರು. ಹೀಗಾಗಿ ಅಜಿತ್ ಅಗರ್ಕರ್ ಹೇಳಿಕೆಯಂತೆ ಅವರ ಸೂಚನೆಯಂತೆ ರೋಹಿತ್ ಶರ್ಮಾ ಸರಣಿಯಲ್ಲಿ ಆಡಬೇಕು ಅಂದ್ರೆ ಫಿಟ್ನೆಸ್ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು. ಈವರೆಗೂ ರೋಹಿತ್ ಶರ್ಮಾ ಫಿಟ್ನೆಸ್ ಪರೀಕ್ಷೆ ಬಗ್ಗೆ ಯಾವುದೇ ಅಪ್ಡೇಟ್ಸ್ ಇಲ್ಲ. ಬಿಸಿಸಿಐನ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ವರದಿ ಮಾಡಿಲ್ಲ. ಹೀಗಾಗಿ ರೋಹಿತ್ ಪ್ರೆಸೆನ್ಸ್ ಬಗ್ಗೆ ಡೌಟ್ ಇದೆ. ಇನ್ನು ಏಕದಿನ ತಂಡದಲ್ಲಿ ಸ್ಥಾನ ಪಡೆದಿರುವಂತಹ ಹಾರ್ದಿಕ್ ಪಾಂಡ್ಯರದ್ದು ಕೂಡ ಇದೇ ಕಥೆ. ದೀರ್ಘಕಾಲದ ಬೆನ್ನು ನೋವಿನ ಕಾರಣದಿಂದಾಗಿ ಪಾಂಡ್ಯ ಕೂಡ ಕೆಲ ಐಪಿಎಲ್ ಪಂದ್ಯಗಳಿಂದ ಹೊರಗಿದ್ರು. ರೋಹಿತ್ ರಂತೆಯೇ ಫಿಟ್ನೆಸ್ ಪರೀಕ್ಷೆಗೆ ಇವರು ಕೂಡ ಒಳಗಾಗಬೇಕಿದೆ. ಬೌಲಿಂಗ್ ಮಾಡೋಕೆ ಅನುಮತಿಯನ್ನ ಪಡೆದರೆ ಮಾತ್ರ ಭಾರತ ತಂಡದ ಭಾಗವಾಗ್ತಾರೆ. ಸೊ ಇಲ್ಲದೇ ಇದ್ರೆ ಆಯ್ಕೆದಾರರು ಪಾಂಡ್ಯ ಅವರ ಬದಲಿಗೆ ಆಟಗಾರರನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಹಾಗಾದ್ರೆ ಈ 3 ಆಟಗಾರರ ರಿಪ್ಲೇಸ್ಮೆಂಟ್ ರೇಸ್ ಹೇಗಿದೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿರಾಟ್ ಕೊಹ್ಲಿ ಅವರು ತಂಡದಿಂದ ಹೊರಬಿದ್ರೆ ಅಥವಾ ತಂಡದಲ್ಲಿ ಸ್ಥಾನ ಪಡೆಯದೆ ಆಡದೇ ಇದ್ರೆ ಇಂಜುರಿ ಕಾರಣದಿಂದಾಗಿ ಹೊರಗುಳಿಯೋದ್ರಿಂದ ಅವರ ಬದಲಿಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಲಿಸ್ಟ್ ನಲ್ಲಿ 5 ಆಟಗಾರರು ಇರುವಂತದ್ದು. ಅದರಲ್ಲಿ ದೇವದತ್ ಪಡಿಕ್ಕಲ್, ತಿಲಕ್ ವರ್ಮಾ ಹಾಗೆ ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸನ್ ಮತ್ತು ರಜತ್ ಪಾಟಿದಾರ್ ಸದ್ಯ ಹೆಸರು ಚರ್ಚೆಯಲ್ಲಿದೆ. ಸೊ ಐಪಿಎಲ್ ನಲ್ಲಿ ಹೇಗಿದೆ ಇವರ ಪರ್ಫಾರ್ಮೆನ್ಸ್ ಅನ್ನೋದನ್ನು ನೋಡಿಕೊಂಡು ಜೊತೆಗೆ ಹಿಂದಿನ ಪಂದ್ಯಗಳ ರಿಸಲ್ಟ್ ಹಾಗೆ ಡೊಮೆಸ್ಟಿಕ್ ಹೀಗೆ ಎಲ್ಲದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿ ಕೊನೆಗೆ ಯಾರನ್ನ ಆಡಿಸಬೇಕು ಅನ್ನೋದನ್ನ ಬಿಸಿಸಿಐ ನಿರ್ಧಾರವನ್ನ ಮಾಡುತ್ತೆ. ಸೊ ಇಲ್ಲಿ ಯಾರೇ ಅವಕಾಶವನ್ನ ಪಡೆದ್ರೂ ಕೂಡ ಕೇವಲ ಒಂದು ಸ್ಟಾಪ್ ಗ್ಯಾಪ್ ವ್ಯವಸ್ಥೆ ಅಷ್ಟೇ. ಇಲ್ಲಿ ಕೊಹ್ಲಿ ಅವರು ಇಂಜುರಿ ಕಾರಣದಿಂದಾಗಿ ಆಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಅವರನ್ನ ತಂಡಕ್ಕೆ ಆಯ್ಕೆ ಮಾಡ್ತಾರೆ. ಸೊ ನೆಕ್ಸ್ಟ್ ಕೊಹ್ಲಿ ಕಂಬ್ಯಾಕ್ ಮಾಡಿದಾದ್ಮೇಲೆ ಸೊ ಯಾರು ಅವಕಾಶವನ್ನ ಪಡ್ಕೊಂಡಿದ್ರೆ ಅವರು ಆಬ್ವಿಯಸ್ಲಿ ಹೊರಗಡೆ ಬೀಳ್ತಾರೆ. ಇನ್ನು ರೋಹಿತ್ ಶರ್ಮಾ ಫಿಟ್ನೆಸ್ ಪರೀಕ್ಷೆಯಲ್ಲಿ ಫೇಲ್ಯೂರ್ ಆದರೆ ಯಶಸ್ವಿ ಜೈಸ್ವಾಲ್ ಇನ್ನಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುವಂಥದ್ದು. ಸೊ ಇಲ್ಲಿ ರೋಹಿತ್ ಶರ್ಮಾ ಆಡಿಲ್ಲ ಅಂತಂದರೆ ಯಶಸ್ವಿ ಜೈಸ್ವಾಲ್ ಬಹುತೇಕ ಏಕದಿನ ಪಂದ್ಯಗಳಿಗೆ ಕಂಬ್ಯಾಕ್ ಮಾಡಬಹುದು ಅಥವಾ ಆಡಬಹುದು. ಜೊತೆಗೆ ಇಶಾನ್ ಕಿಶನ್ ಕೂಡ ಈ ಲಿಸ್ಟ್ನಲ್ಲಿದ್ದಾರೆ. ಅವರನ್ನು ಕೂಡ ಬ್ಯಾಕಪ್ ಆರಂಭಿಕ ಆಟಗಾರನನ್ನಾಗಿ ಆಯ್ಕೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಹಾರ್ದಿಕ್ ಪಾಂಡ್ಯ ಬದಲಿಯಾಗಿ ಯಾರನ್ನ ಆಯ್ಕೆ ಮಾಡಬೇಕು ಎನ್ನುವಂಥ ಚರ್ಚೆ ಈಗ ನಡೀತಾ ಇರುವಂಥದ್ದು. ಸೊ ಇಲ್ಲಿ ಐಪಿಎಲ್ ಹಬ್ಬವನ್ನ ಮುಗಿಸಿ ಟೀಮ್ ಇಂಡಿಯಾ ಮ್ಯಾಚಸ್ ಅನ್ನ ನೋಡೋಕೆ ಕಾಯ್ತಾ ಇದ್ದಂತ ಅಭಿಮಾನಿಗಳಿಗೆ ಈಗ ಸ್ವಲ್ಪ ಕನ್ಫ್ಯೂಷನ್ ಶುರುವಾಗಿದೆ. ರೋಕೋ ಆಡುವಂತ ಏಕದಿನ ಮಾದರಿಯ ಪಂದ್ಯಗಳಿಗಂತೂ ಕ್ರೇಜ್ ಇದ್ದೇ ಇರುತ್ತೆ. ಆದ್ರೀಗ ಇಬ್ಬರು ಆಡಲ್ಲ ಅಂದ್ರೆ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಗಬಹುದು. ಆದ್ರೆ ಇವರ ಬದಲಿಗೆ ಯಾರನ್ನ ಸೇರಿಸ್ಕೊಳ್ಬೇಕು ಅನ್ನೋದೇ ಬಿಸಿಸಿಐಗೆ ಇರುವಂತ ಅತಿ ದೊಡ್ಡ ಟಾಸ್ಕ್ ಹಾಗೆ ಟಾರ್ಗೆಟ್. ನಮಸ್ಕಾರ.